ವ್ಲಾಗ್ ಮಾಡ್ತೀವಿ. ನಂದು ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಅರ್ಧ ಅವ್ಳ ಫೋನಲ್ಲಿ ವ್ಲಾಗ್ ಮಾಡೋದು, ನನ್ನ ಫೋನಲ್ಲಿ ವ್ಲಾಗ್ ಮಾಡೋದು ಆ ಥರ ಆಗಿದೆ. ಸೊ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದಾಯಿತು. ಅದು ವ್ಲಾಗು ಸಪ್ರೇಟಾಗಿ ಹಾಕೋಣ, ಇದು ಸಪ್ರೇಟಾಗಿ ಹಾಕೋಣ. ನೋಡಿ ಗಾಯ್ಸ್ ಅವ್ಳ ಫೋನಲ್ಲಿ ವ್ಲಾಗ್ ಮಾಡ್ತಿದ್ದೀವಿ, ನನ್ನ ಫೋನಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಮಧುದು ಹೂವು ಎಲ್ಲ ಕಿತ್ಕೊಂಡ್ಬಿಟ್ಟು ಅಲ್ಲಿ ಕೋತಿ ಕಿತ್ತಾಕ್ತಾರೆ ಅಂತ ಇಲ್ಲಿ ಇಳಿಸ್ಬಿಟ್ಟು ಹೋಗೋರು. ಇಲ್ಲ ಆಲ್ರೆಡಿ ಹಸುವನ್ನು ತಿಂದ್ಬಿಟ್ಟೈತೆ. ಅವನು ಯಾವ ಉದ್ದೇಶಕ್ಕೋಸ್ಕರ ಗಾಡಿ ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿದ್ದ, ಅವನು ಹೂವಿನ ಬುಕ್ಕೆ ಹೀಗಾಗಿದೆ. ವಾಟ್ ಇಸ್ ದಿಸ್ ಅಂತೆ ಅಳ್ತಾವನೆ. ದುಡ್ಡು ಕೊಟ್ಟು ಹಾಕ್ಸಿನಂತೆ ಗಾಯ್ಸ್, ಹೊಸ ಗಾಡಿ ಅಂತ. ನೋಡಿ ನಮ್ಮ ಮಧುಸೂದನ್ ಹೊಸ ಗಾಡಿ ಬಂದಿದೆ. ಹಾಯ್ ಡ್ಯೂಡ್, ಹೌ ಡು ಯು ಡೂ? ಮುಟ್ಲಾ ನಾನಿನ್ನ ಮುಟ್ಲಾ? ಎಷ್ಟು ಕ್ಯೂಟ್ ಆಗೈತೆ. ನಂತರ ಏನಿಲ್ಲ ತಿನ್ನಕ್ಕೆ ಕೊಡೋಕ್ಕೆ, ನನಗೆ ಹೊಟ್ಟೆ ಚೆತೈತೆ. ನೀನೇ ಏನಾರು ಇದ್ರೆ ಕೊಟ್ಬಿಡು, ಏನಂತೀಯ? ಜನ್ಮಕ್ಕೆ ಹೋಗೋ. ನೋಡಿ ನಮ್ಮ ಫ್ರೆಂಡು ರೂಪಾಗೆ ಅವಳ ಬರ್ಡೇಗೆ ಕೊಟ್ಟಿರೋದು, ಅವ್ರ ಫ್ರೆಂಡ್ಸು ಕಾಲೇಜ್ ಫ್ರೆಂಡ್ಸ್ ಕೊಟ್ಟಿಸಿರೋ ಗಿಫ್ಟ್ ಹೇಗಿದೆ ನೋಡಿ. ನಮ್ಮ ರೂಪ ನೋಡಿ ಅವಾಗ ಹೆಂಗಿದ್ಲು. ರೂಪನ ಮಾತ್ರ ಝೂಮ್ ಹಾಕಿ ತೋರಿಸ್ತೀನಿ, ಎಲ್ಲರೂ ಝೂಮ್ ಹಾಕ್ರು. ನೋಡಿ ಎಲ್ರಿಗೂ ಮೂಂಗ್ ದಾಲಲ್ಲಿ ನಾಮ ಹಾಕ್ಬಿಟ್ಟಿದ್ದೀನಿ. ಹೆಂಗ್ ಕಾಣಿಸ್ತಿದೆ? ನಾಮಮಯಂ. ಚೆನ್ನಾಗೆ ಅವಳೆ ಆಂಟಿ ಥರ ಕಾಣಿಸ್ತಿದ್ದೀನಿ ಅಂತೆ. ಅದೊಂದು ನಾನು ನೋಡಿದ್ನಲ್ಲ, ಇದೆಲ್ಲರೂ ಸ್ಟೇಟಸ್ ಹಾಕೊಂಡಿದ್ರಲ್ಲ, ಈ ಥರ ಸೀರೆ ಹಾಕೊಂಡಿರೋ ಫೋಟೋದಲ್ಲ ಅಷ್ಟೇ ನೀನು ಚೆನ್ನಾಗಿರೋದು. ಗ್ರೀನ್ ಪರವಾಗಿಲ್ಲ ರೂಪ, ನೀ ಬರೀ ಡಸ್ಟ್ಬಿನ್ ಗಟ್ಟಿ ಐತೆ ನೋಡಿ ಗೈಸ್. ಲೈನ್ ಎಲ್ಲ ಬರ್ದಿದ್ದೆ, ಓದ್ಕೊಂಬಿಡಿ. ಓ ಇಲ್ಲಿ ಲೈನ್ ಎಲ್ಲ ಬರೆದಿದೆ. ನಾನು ಅವಾಗ ಈ ಥರ ಎಲ್ಲ ಲೈನ್ಸ್ ಎಲ್ಲ ಬೆಜ್ಜಾನ್ ಬರೀತಾ ಇದ್ದೆ. ಈಗಲೂ ಬರಿಬೋದು. ಒಂಥರ ಅದು ಬಸವ ಕೊಟ್ಟಿದ್ದು ಬರ್ಡೇ ಗಿಫ್ಟ್ ನೋಡಿ. ಎಲ್ಲ ನಮ್ಮ ರವಿ ಬಾಸ್ಗೆ ತೋರಿಸ್ತಿದ್ದಾರೆ. ಅಷ್ಟಲ್ಲಿ ಸಹನಾ ಪುರುಷೋತ್ತಮ್ ಅಂತ. ಸಹನಾ ಪುರುಷೋತ್ತಮ್ ಹೆಸರೇ ಒಂದು ಬ್ರ್ಯಾಂಡ್ ಗಾಯ್ಸ್, ಬ್ರ್ಯಾಂಡ್. ನಾನು ಬರ್ದಿರೋ ಲೈನ್ ಅದು, ಅದಕ್ಕೋಸ್ಕರ ಲಾಸ್ಟಲ್ಲಿ ಹಂಗೆ ಹಾಕಿರೋದು. ಏನು ಇನ್ನೊಂದ್ಸತಿ ಹೇಳು. ಜುಟ್ಟನ್ನ ತೆಗ್ದು ಜಡೆ ಹಾಕಿ ಕಳಿಸ್ಬಿಡ್ತೀನಿ ಮನೆಗೆ. ಹಾಕ್ಬಿಟ್ರೆ ನಿನ್ನ ಕೂದಲ ನಾನು ಜಡೆ ಹಾಕ್ಬಿಟ್ರೆ ನಂಗೆ ಏನು ಕೊಡ್ತೀಯ? ನಿಮ್ಮ ಮನೆ ಇನ್ನೂ 5 ಎಕರೆ ಜಮೀನು ಬರ್ಕೊಡ್ಬೇಕು. ಪಕ್ಕ ಏನು ಅನ್ಕೊಂತಾರೆ ರೂಪನ್ ಫ್ರೆಂಡ್ಸ್ ಅವರೆಲ್ಲ. ಚಿಯರ್ ಗಾಯ್ಸ್. ಮೂಂಗ್ ದಾಲ್ ತಿನ್ನಿಸ್ತಾ ಇರೋದು ನಾನು ನಿಮಗೆ, ಮೂಂಗ್ ದಾಲ್ ತಿನ್ನಿಸ್ತಾ ಇರೋದು. ಸುಚಿ, ಇದು ರಂಜು, ಇದು ರಮ್ಯಾ, ಅದು ಅವರೆಲ್ಲ ಡಿಗ್ರಿ ಸ್ಕೂಲ್ ಫ್ರೆಂಡ್ಸ್. ಸ್ಕೂಲಲ್ಲ, ಕಾಲೇಜದು. ಸಾಕು ಮೇಲೆ ಹೋಗ್ಬೇಡ. ಇಲ್ಲಪ್ಪ, ನಂಗೆ ಹೆಂಗೆ ಅನಿಸ್ತು ಹಂಗೆ ಬರ್ತಿದ್ದೀನಿ. ಸುಂದರ ಮನಸ್ಸಿನ ಮಿಚ್ಚದೇವತೆ ನೀನು, ನನಗೆ ದೊರೆತ ಅನಿರೀಕ್ಷಿತ ವರವೇ ನೀನು, ಭಾವನೆಗಳ ಬೆಲೆ ತಿಳಿಸಿದ ಗುರು ನೀನು, ಎಲ್ಲರಿಗಿಂತಲೂ ಹೆಚ್ಚು ನನ್ನ ಅರಿತು. ನಿಜವಾಗ್ಲೂ ನಾನೊಂದು ಏನು ಹೇಳಬೇಕು ಅಂತಂದರೆ, ನಾನು ಒಂಚೂರು ಫ್ರೆಂಡ್ಶಿಪ್ಪಲ್ಲೇ ಆದರೂ ಯಾವುದ್ರಲ್ಲೇ ಆದ್ರೂ ಅಷ್ಟು ಸ್ಪೆಷಲಾಗಿ ಏನು ಫೀಲ್ ಮಾಡ್ತಾ ಇರಲಿಲ್ಲ, ಏನು ತಗೋತಾ ಇರಲಿಲ್ಲ. ಏನಾದರೂ ಯಾರಿಗಾರ ಕೇರ್ ಮಾಡಬೇಕು, ಫೀಲ್ ಮಾಡಬೇಕು ಅಂತೆಲ್ಲ ಅನಿಸಿದ್ದೆ ನೀನು, ಸಂಗೀತ, ಆಮೇಲೆ ನನ್ನ ಫ್ರೆಂಡ್ಸು ಕೆಲವರು, ಅವರೆಲ್ಲರೂ ಇರೋ ರೀತಿ ನೋಡಿನೇ ನಾನು ಅವರಿಂದ ಕಲ್ತಿದ್ದು ಗೈಸ್. ಲವ್ ಮಾಡೋದು, ಕೇರ್ ಮಾಡೋದು, ಆ ಲವ್ ಮಾಡೋದಲ್ಲ. ನೋಡಿ ಹೆಂಗೆಂಗೋ ಆಗ್ಬಿಟ್ಟಿತ್ತು ಹೂವು. ನಾನು ಅದನ್ನು ಈ ರೀತಿ ಮಾಡಿ ಇಟ್ಟಿದ್ದೀನಿ. ಎಲ್ಲ ಕಿತ್ತೋಗ್ಬಿಟ್ಟಿತ್ತು. ಇವು ನೋಡಿದ ತಕ್ಷಣ ಏನು ಫುಲ್ ಎಲ್ಲ ಕಿತ್ತೋಗೋಗ್ತಿದ್ದ. ಬೇಡ ಮಧು, ದುಡುಕ್ ಬೇಡ ಅಂತ ಹೇಳಿ ಈ ಥರ ಮಾಡಿದ್ದೀನಿ. ನಾವು ಇಲ್ಲಿ ಹಳ್ಳಿ ಮನೆಗೆ ಬಂದಿದ್ದೇವೆ ತಿನ್ನೋದಕ್ಕೆ. ಹಳ್ಳಿ ಹಟ್ಟಿ ಹೋಟೆಲ್. ನಾನು ಫಸ್ಟ್ ಟೈಮ್ ಬಂದಿರೋದು ಟೇಸ್ಟ್ ನೋಡೋಕ್ಕೆ. ಇಡ್ಲಿ ಬಂದಿದೆ, 2 ಇಡ್ಲಿ 2 ದೋಸೆ ಹೇಳಿದ್ವಿ. ಬರುತ್ತೆ ದೋಸೆ. ನಮ್ಮ ಬಾಸ್, ನಮ್ಮ ರವಿ ಬಾಸ್. ಸೊ ನಾವು ಫಸ್ಟ್ ಟೈಮ್ ಹಳ್ಳಿ ಹಟ್ಟಿ ಅಲ್ಲ, ಅಲ್ಲಿ ನಾನು ಫಸ್ಟ್ ಟೈಮ್ ತಿಂದಿದ್ದು. ಇಡ್ಲಿ ತುಂಬ ಸಾಫ್ಟ್ ಆಗಿ ಚೆನ್ನಾಗಿತ್ತು, ವಡೆನೂ ಚೆನ್ನಾಗಿತ್ತು. ಚೆನ್ನಾಗಿದೆ, ಅದಕ್ಕೆ ಜನ ಜಾಸ್ತಿ ಅನ್ಸುತ್ತೆ ಇಲ್ಲಿ. ಒಳ್ಳೆ ಪ್ರೈಸಿಗೆ ಒಳ್ಳೆ ಫುಡ್ ಕ್ವಾಲಿಟಿ ಆಗಿದೆ. ಬನ್ನಿ, ತಿನ್ನಿ, ಎಂಜಾಯ್ ಮಾಡಿ.
ಸೊ ಇವಾಗ ಬೇರೆ ಫುಡ್ ಎಲ್ಲ ತಿಂದಾಯಿತು. ಟೇಸ್ಟ್ ಹೆಂಗಿತ್ತು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ಸ್ವಲ್ಪ ಲೇಟಾಗಿ ಬಂದುಬಿಟ್ವಿ. ಸೊ ಎಲ್ಲ ಖಾಲಿಯಾಗಿ ಜಸ್ಟು ಇಡ್ಲಿ ದೋಸೆ ಮಾತ್ರ ಇತ್ತು. ದೋಸೆಗೂ ಕೂಡ ತುಂಬ ಟೈಮ್ ತೊಗೊತಾ ಇತ್ತು. ಸೊ ನಾವೆಲ್ಲರೂ ಇಡ್ಲಿನೇ ತೊಗೊಂಡ್ವಿ. ಒಂದು ರೋಡ್ ಇತ್ತು, ಆ ರೋಡ್ ಊಟ ಮಾಡಿದ್ವಲ್ಲ, ಸಾರಿ ಇಡ್ಲಿ ತಿಂದು ವಾಕ್ ಹೋಗಿ ಬರೋಣ ಅಂತ ಇದೀವಿ. ಅಲ್ಲಿ ಅವರಿಬ್ಬರು ಮತ ಆಡ್ಕೊಂಡು ಬರ್ತಿದ್ದಾರೆ, ನಾವಿಬ್ಬರು ಮತ ಆಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. ಅವಳದ ನಮ್ಮ ಆಂಟಿ ಏನೋ ಮಾಡ್ತವಳೆ ಅಲ್ಲಿ ಮಕ್ಳ ಹತ್ರ ಹೋಗ್ಬಿಟ್ಟು. ಏನು ಮಾಡ್ತವಳೆ ಅಂತ ಗೊತ್ತಿಲ್ಲ. ಗಣಪತಿ ಮೂರ್ತಿ ನಾನು ಹಂಗೆ ಅನ್ಕೊಂಡೆ ನಂದಿಗಂಬಕ್ಕೆ ಮಣ್ಣಬೇಕು ಅಂತ ಮಣ್ಣು ಎತ್ಕೋತಾ ಇದ್ದೆ. ಹೌದಾ? ಗಣಪತಿ ಕುರ್ಸಕ್ಕೆ ಮಣ್ಣು ತೆಗಿತಿರೋದಂತೆ ಅಂತ ಕೇಳಿ ಪಾಪಚ್ಚ ಅವ್ರು ವಿಡಿಯೋ ಮಾಡ್ತಿದ್ದೀನಿ ಅಂತ ಕಾಡ್ತಾರೆ. ತಿರ್ಕೊಬಿಟ್ರು ಗೈಸ್. ನಾನೇನು ವಿಡಿಯೋ ಮಾಡ್ತಿರ್ಲಿಲ್ಲ, ಅವ್ರನ್ನ ರೂಪನ್ ಹಿಡಿಯಕ್ಕೆ ಬಂದಿದ್ದಷ್ಟೇ. ಗಣಪತಿ ಕಲೆಕ್ಷನ್ ಕೇಳಿದ್ರಂತೆ ರೂಪನ, ಅದಕ್ಕೆ ನಾವು ಈ ಏರಿಯಾ ಅಲ್ಲ ಅನ್ಬೇಕು ತಾನೇ ಅಂತ ಹೇಳ್ತಾ ಇದ್ದೀನಿ. ಒಳ್ಳೆ ಸ್ಕೂಲ್ ಹುಡುಗಂತರ ಕಾಣಿಸ್ತಿಲ್ಲ. ಸ್ಕೂಲ್ ಹುಡುಗಂಗೆ ಗಡ್ಡ ಮೀಸೆ ಬಂದ್ರೆ ಹೆಂಗ್ ಕಾಣಿಸ್ತಾರೆ ಹಂಗೆ ಕಾಣಿಸ್ತವ್ರೆ. ರೂಪಾದೇವಿ ಇದೆ ಹಾಸ್ಪಿಟಲ್ ಅಂತ ಹುಟ್ಟಿದ್ದು. ಇದು ಏನಿದು? ನಮ್ಮ ಮನೆ ಹತ್ರ ಇರುವಂಥ ಒಂದು ಏಕೈಕ ಐತಿಹಾಸಿಕ ಒಂದು ಶ್ರೇಷ್ಠವಾದಂತಹ ಒಂದು ಪ್ಲೇಸ್. ಆ ಪ್ಲೇಸಿಗೆ ನಾವು ನಮ್ಮ ರವಿ ಬಸ್ ಅವ್ರನ್ನ ಕರ್ಕೊಂಡು ಬಂದಿದ್ದೀವಿ. ಇವಾಗ ಪಾರ್ಕಿಂಗ್ ಮಾಡಿಬಿಟ್ಟು ಒಳಗಡೆ ಹೋಗ್ತೀವಿ. ಸ್ಲಿಪ್ಪರ್ ಹಾಕೊಂಡು ಹೋಗ್ಬೋದಿತ್ತು, ಈಗ ಆ ಥರ ಅಲೋ ಮಾಡ್ತಾ ಇಲ್ಲ. ಇವಾಗ ನೋಡಿ ಚೆನ್ನಾಗಿ ಡೆಕೋರೇಟ್ ಮಾಡಿಬಿಟ್ಟವ್ರೆ. ನಾವು ಸ್ಲಿಪ್ಪರ್ ಬಿಟ್ಬಿಟ್ಟು ಬರ್ತೀವಿ. ನಮ್ಮ ರೂಪಕ ಫೋನಿಂದ ಒಂದು ಶಾರ್ಟ್ ತೆಗಿಬೇಕು ಗಾಯ್ಸ್. ನೋಡಿ ಏನು ನಮ್ಮ ಮನೆ ಹತ್ರ ಇದೆ ಅನ್ನೋದು ಖುಷಿ ನಮಗೆ. ನೋಡಿ ಗಾಯ್ಸ್, ರೂಪನ್ ಫೋನಲ್ಲಿ ನಾನು ಮಿನಿ ವ್ಲಾಗ್ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಇವಾಗ ಹೋಗ್ತಾ ಇದ್ದೀನಿ. ಒಳಗಡೆ ಫೋಟೋನು ತೆಗಿಬೇಡಿ, ವೀಡಿಯೋನು ತೆಗಿಬೇಡಿ ಅಂತಾರೆ. ಮೊದಲು ಹೆಂಗೆ ತೆಗಿತಿದ್ವಿ ಗೊತ್ತಾ, ನಮ್ಮದೇ ಅಡ್ಡ. ಫಸ್ಟಿಂದ ಹೇಳ್ತೀನಿ, ಐಸ್ ಕ್ರೀಮ್ ತಗೊಂಡಿರೋದಕ್ಕೆ ನಮ್ಮ ಮಧುಸೂದನ್ ಅವರ ಕಡೆಯಿಂದ ಐಸ್ ಕ್ರೀಮ್ ಟ್ರೀಟ್. ಬೈಕ್ ತಗೊಂಡಿರೋದಕ್ಕೆ ಐದು ಏನೇನೋ ಮಾತಾಡ್ತಿದ್ದೀನಿ. ಐಸ್ ಕ್ರೀಮ್ ತಗೊಂಡಿರೋದಕ್ಕೆ ಐಸ್ ಕ್ರೀಮ್ ಪಾರ್ಟಿ ಸರಿಯಾಗಿ ನಿದ್ದೆ ಇಲ್ಲ. ರೂಪ ಅಡುಗೆ ಮಾಡ್ತಿದ್ದಾಳೆ, ಸೊ ಅದಕ್ಕೆ ಇವರಿಬ್ರು ಹೆಲ್ಪ್ ಮಾಡ್ತಿದ್ದಾರೆ. ಇವ್ರಿಗೂ ಅಡುಗೆ ಬರುತ್ತಂತೆ. ನಾನು ವಿಡಿಯೋ ಆನ್ ಮಾಡಿದ ತಕ್ಷಣ ಬಂದ್ಬಿಟ್ರಿಲ್ಲ, ಅವರು ಈರುಳ್ಳಿ ಕಟ್ ಮಾಡಕ್ಕೆ ಇಲ್ಲ. ಅವ್ನು ನಾನು ಮಾಡ್ತೀನಿ ಅಂತ ಇವಾಗ ಬರ್ನಿಲ್ವಾ, ಅವ್ನಿಗೆಲ್ಲ ಕುಕ್ ಬರುತ್ತಂತೆ, ಎಲ್ಲ ಅಡುಗೆನೂ ಮಾಡ್ತಾನಂತೆ. ನಾನು ಒಬ್ಳು ನೋಡಿ, ನಾನಿಲ್ಲಿ ಮಲಿಕೊಂಡು ನೋಡ್ತಾ ಇದ್ದೀನಿ ಅವಳು ಅಡುಗೆ ಮಾಡೋದನ್ನ. ನನಗೆ ಬರಲ್ಲ ಗೈಸ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಬೌಟ್ ಕುಕ್. ನಾನು ಇಂಗ್ಲೀಷ್ನ ಕೇಳಿ ಯಾರು ಸೂಸೈಡ್ ಮಾಡ್ಕೊಂಬೇಡಿ. ಈವ್ನಿಂಗ್ ಮತ್ತೆ ಇನ್ನೊಂದ್ಸಲ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಬಟ್ ನಮಗೆ ವಿಶ್ವನಾಥ್ ಆ್ಯಂಡ್ ಸನ್ಸ್ ಮೂವಿ ರಿಲೀಸ್ ಆಗಿರೋದು ಗೊತ್ತಾಯಿತು. ಸೊ ಅದಕ್ಕೋಸ್ಕರ ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮೂವಿಗೆ ಹೋದ್ವಿ. ಮೂವಿ ಅಂತೂ ಸಖತ್ತಾಗೇ ಇತ್ತು. ಎಲ್ಲರದ್ದು ರಿವ್ಯೂ ಕೇಳೋಣ ಅಂತ ಅಂದ್ಕೊಂಡೆ, ಲೇಟ್ ಆಗೋಯಿತು ಅಂತ ಎಲ್ಲರೂ ಮನೆಗೆ ಹೋದ್ವಿ. ಹಾಗಾಗಿ ಎಲ್ಲರದ್ದು ರಿವ್ಯೂ ಕೇಳೋದಕ್ಕಾಗಲಿಲ್ಲ. ಬಟ್ ಎಲ್ಲರೂ ಮೂವಿ ಸಖತ್ತಾಗಿದೆ ಅಂತ ಹೇಳಿದ್ರು.